ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಜೀವ ಇರೋ ತನಕ ಮರೆಸುವೆನು ತವಕ. ಸೊ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಜನ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಕೇಳಿದ್ರು. ನಾನು ಇವತ್ತು ಎಲ್ಲ ತೋರಿಸಲ್ಲ, ಬಟ್ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಕೈಗೆ ಸಿಕ್ಕಿದ್ದು ಇವಾಗ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅದೇ ಜಾಸ್ತಿ ಇದೆ. ನಾನು ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇಷ್ಟಿದೆ, ಮತ್ತು ಇನ್ನು ಕೆಳಗಡೆನೂ ಸ್ವಲ್ಪ ಇದೆ. ನನ್ನ ಕ್ಲಚ್ ಆಗಲಿ ಇಲ್ಲ ನನ್ನ ಸ್ಲಿಂಗ್ ಬ್ಯಾಗ್ ಆಗಲಿ ಟೋಟ್ ಬ್ಯಾಗ್ ಆಗಲಿ, ಸೊ ಕಂಪ್ಲೀಟಾಗಿ ನನ್ನ ಹತ್ರ ಯಾವುದಿದೆ ಅನ್ನೋದನ್ನ ಇವತ್ತು ನಾನು ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗಾಗಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ. ಸೊ ಇನ್ನು ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ. ಸೊ ಎಲಾಬ್ರೇಟ್ ಜಾಸ್ತಿ ಮಾಡಲ್ಲ. ನಿಮ್ಗೆ ಇದ್ರದ್ದು ನಾನು ಇದು ಬೋತ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಆನ್ಲೈನಲ್ಲ ಆಫ್ಲೈನಲ್ಲ ಅಷ್ಟೇ ಹೇಳ್ತೀನಿ. ನಿಮ್ಗೆ ಇನ್ ಕೇಸ್ ಏನೇನೋ ಆನ್ಲೈನ್ದು ಪ್ರೈಸ್ ಆಗಲಿ ಇಲ್ಲ ಲಿಂಕ್ ಆಗಲಿ ಬೇಕಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ID-ಗೆ ನೀವು ದೆಮ್ ಮಾಡಿ, ನಾನು ನಿಮಗೆ ಅಲ್ಲಿ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆ, ಇನ್ನು ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ. ನನ್ನ ಫಸ್ಟ್ ಬ್ಯಾಗ್ ಬಂದು ಬ್ಯಾಗ್ ಅಲ್ಲ, ಇದೊಂದು ಕ್ಲಚ್. ಸೊ ಇದು ನಾನು ಯೂಶ್ವಲಿ ಸ್ಯಾರೀಸ್ಗೆ ಕ್ಯಾರಿ ಮಾಡ್ತೀನಿ. ಇದು ನನಗೆ ಪ್ರಿಟಿ ಅನಿಸ್ತು. ಇದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು, ಅಮೆಝಾನ್ ಅನಿಸುತ್ತೆ. ಇದು ತುಂಬ ಪ್ರಿಟಿಯಾಗಿದೆ, ತುಂಬ ಅಂದರೆ ಹೆವಿ ಆಗಿಲ್ಲ. ಸೊ ಯು ಕ್ಯಾನ್ ಕ್ಯಾರಿ ಯೋರ್ ಫೋನ್ಸ್ ಆಗಿರ್ಬೋದು ಇಲ್ಲ ಕ್ಯಾಶ್ ಆಗಿರ್ಬೋದು. ಸ್ಪೇಷಿಯಸ್ ಆಗಿದೆ, ನೀವು ನೋಡ್ಬೋದು. ಒಳಗಡೆ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 2 ಕಂಪಾರ್ಟ್ಮೆಂಟ್ಸ್. ಇದು ಸಿಲ್ವರ್ ಕಲರು, ಎಲ್ಲ ಡ್ರೆಸ್ಗೂ ಇದು ಮ್ಯಾಚ್ ಆಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಇದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ದಿಸ್ ಇಸ್ ಫಸ್ಟ್ ಒನ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಈ ಬ್ಯಾಗು. ಇದು ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಎಲ್ಲನ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡ್ತಾರೆ ಈ ಬ್ಯಾಗ್ನ. ಸೊ ಇದು ನನ್ನ ಹಸ್ಬೆಂಡು, ನಾನು ಬ್ಯಾಗ್ ಪರ್ಚೇಸ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ದು ಅವ್ರಿಗೋಸ್ಕರ ಅಂತ. ಇದು ಬೋತ್ ಮೆನ್ ಆ್ಯಂಡ್ ವಿಮೆನ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಮತ್ತು ಹಿಂದೆ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದು ಕಲರು ತುಂಬ ಕ್ಲಾಸಿ ಆಗಿದೆ. ಇದು ಕಂಪ್ಲೀಟ್ ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅವ್ರಿಗೆ ಇಷ್ಟ ಅಂತ ಫಸ್ಟ್ ಟೈಮ್ ಅವ್ರಿಗೆ ಪರ್ಚೇಸ್ ಮಾಡಿದ್ರು. ಸೊ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಯೂಶ್ವಲಿ, ಸೊ ಆವಾಗ ಅವ್ರಿಗೆ ಬೇಕಾಗುತ್ತೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ಬಜೆಟ್ ಫ್ರೆಂಡ್ಲಿ ಕೂಡ. ನಮಗೆ ಪ್ರೈಸ್ ಅಷ್ಟು ಐ ಡೋಂಟ್ ರಿಮೆಂಬರ್ ಅನಿಸುತ್ತೆ, ಬಟ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ. ಯಾಕಂದರೆ ನಾವು ಒಂದೇ ಸತಿ ಆಲ್ಮೋಸ್ಟ್ ಒಂದು 4-5 ಬ್ಯಾಗ್ಸ್ ತೊಗೊಂಡ್ವಿ ಇನ್ಕ್ಲೂಡಿಂಗ್ ದಿಸ್. ಸೊ ಅದಕ್ಕೆ ನಾನು ಹೇಳ್ತಿರೋದು. ಇಲ್ಲಿ ಮರ್ತೋದೆ, ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲೊಂದು, 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 ಇಲ್ಲೊಂದು. ಸೊ ಟೋಟಲಿ 1, 2, 4 ಕಂಪಾರ್ಟ್ಮೆಂಟ್ಸ್ ಇದೆ. ಇಟ್ಸ್ ವೆರಿ ನೈಸ್ ಅಲ್ವಾ? ಸೊ ಹೆವಿಯಾಗೆ ಕ್ಯಾರಿ ಮಾಡುವಂಥರ, ಅಂದರೆ ಇದರಲ್ಲಿ ವಾಲೆಟ್ಸ್ ಆಗಲಿ ಇಲ್ಲ ನಿಮ್ಮ ಮಕ್ಕಳಿಗೆ ವಾಟರ್ ಬಾಟಲ್ಸ್ ಆ ಥರ ಕ್ಯಾರಿ ಮಾಡ್ಬೋದು. ಇದಕ್ಕೆ ಒಂದು ಸ್ಲಿಂಗ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಗುಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಇದು ಆಫ್ಲೈನ್ ಶಾಪಿಂಗ್. ಸೊ ದ ನೆಕ್ಸ್ಟ್ ಒನ್ ಇಸ್ ಇದು ರೆಡ್ ಕಲರ್. ಇದು ನೋಡಿದ ತಕ್ಷಣ ಯಾಕೋ ಇಷ್ಟ ಆಯಿತು, ಬಟ್ ಕ್ವಾಲಿಟಿ ಹೇಗೆ ಬರ್ತದೆ ಗೊತ್ತಿಲ್ಲ. ಇದು ನಾನು ಶಾಪ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಐ ರಿಮೆಂಬರ್, ಇದು ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿದೆ. ನನಗೆ ಇದೊಂದು ಪ್ರೈಸ್ ಗ್ಯಾಪ್ ಇದು ಅರೌಂಡ್ 350 ಏನೋ ಬಿತ್ತು. ನಾನು ಆಮೇಲೆ ಬಂದು ನೋಡಿದಾಗ ಸೊ ಇದು ಓಕೆ ಅನ್ಸ, ಅಷ್ಟೇನು ವರ್ತಲ್ಲ. 350ಗೆ ಓಕೆ. ಸ್ವಲ್ಪ ದಿನ ನಾನು ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 1 ಇಯರ್ ಆಗ್ತಿದೆ. ಈಗ ತೋರಿಸ್ತಿದ್ದೀನಿ. 1 ಇಯರ್ ಅಂದರೆ ಓಕೆ ಅಲ್ವಾ ಪ್ರೈಸ್ಗೆ. ಸೊ ಕಂಪಾರ್ಟ್ಮೆಂಟ್ ಇದೆ, ಒಂದೇ ಒಂದು ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ. ಯು ಕ್ಯಾನ್ ಕ್ಯಾರಿ ಇಟ್ ಲೈಕ್ ದಿಸ್. ಸೊ ಈ ರೀತಿ ಇದೆ. ಇದು ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿದ್ದು. ಸೊ ಹೌ ಇಟ್ ಈಸ್. ಸೊ ನೆಕ್ಸ್ಟ್ ಒನ್ ಬಂದು ಈ ವೈಟ್ ಕಲರ್. ಈ ವೈಟ್ ಬ್ಯಾಗ್ ಬಂದು ಕೂಡ ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ನೀವು ನೋಡಿರ್ಬೋದು, ನಾನು ಪಾಂಡಿಚೇರಿ ಟ್ರಿಪ್ಪದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರ ಕ್ಯಾರಿ ಮಾಡಿದ್ದೀನಿ, ಬಟ್ ಕಲರ್ ಚೇಂಜು. ನಾನು ವೈಟ್ ತೊಗೊಂಡಿದ್ದೀನಿ, ನಮ್ಮ ಸಿಸ್ಟರ್ ಎಲ್ಲೋ ತೊಗೊಂಡಿದ್ದಾರೆ. ಸೊ ಇದು ನಾವು ಕಂಪ್ಲೀಟ್ ಟ್ರಿಪ್ಪಲ್ಲಿ 4 ಡೇಸ್ ಆಫ್ ಟ್ರಿಪ್ಪಲ್ಲಿ ನಾನು ಇದೇ 2 ಬ್ಯಾಗ್ಸ್ ತೊಗೊಂಡೋಗಿದ್ದೆ. ಇದೊಂದು, ಇನ್ನೊಂದು ತೋರಿಸ್ತೀನಿ. ಅದೆರಡು ತೊಗೊಂಡೋಗಿದ್ದೆ.
ಸೊ ಇದು ಓಕೆ, ಇಷ್ಟು ದಿನ ಬಾಳಿಕೆ ಬಂದಿದೆ ನೋಡಿ. ಇಲ್ಲೂ ಅಷ್ಟೇ 1 ಕಂಪಾರ್ಟ್ಮೆಂಟ್ ಇದೆ, ಇದು 2 and 3 ಕಂಪಾರ್ಟ್ಮೆಂಟ್ಸ್. ಹ್ಯಾಂಡ್ಲು ನಾನು ತುಂಬ ಹೆವಿ ಐಟಮ್ಸ್ ಇಕ್ಕಿದೆ, ಬಟ್ ಇಟ್ ಈಸ್ ಕೇಪಬಲ್ ಅಂತಲೇ ಹೇಳ್ಬೋದು. ಇದು ಅಮೆಝಾನಲ್ಲಿ ನಾನು ಅರೌಂಡ್ 500 ಕೊಟ್ಟು ತೊಗೊಂಡೆ. ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಇಟ್ಸ್ ಆನ್ಲೈನ್ ಪ್ರೈಸ್. ಸೊ ನೆಕ್ಸ್ಟ್ ಒನ್ ಬಂದು ಈ ಕ್ಯೂಟ್ ಇದು ಕ್ಲಚ್ ಅಂತ ಹೇಳ್ಬೋದು. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಇದು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಇದು ನಾನು ತೊಗೊಂಡು ನೋಡಿದಾಗ ಹೇಗಿರುತ್ತೋ ಏನೋ ಅಂದ್ಕೊಂಡೆ, ಬಟ್ ಇಟ್ ಇಸ್ ನೈಸ್. ಬಟ್ 1 ಕಂಪಾರ್ಟ್ಮೆಂಟ್ ಇದೆ ಅಷ್ಟೇ. ಯು ಕ್ಯಾನ್ ಕ್ಯಾರಿ ಸಿಂಪಲ್ ಮೊಬೈಲ್ ಮತ್ತು ವಾಲೆಟ್. ಇಲ್ಲೇ ಹತ್ರ ಎಲ್ಲ ನಾವು ಹೋಗ್ಬೇಕಾದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಮತ್ತು ಇದ್ದು ಔಟ್ಸೈಡ್ ಪಾರ್ಟ್ ನೋಡಿ, ಜೂಟ್ ಇದರಿಂದ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ತುಂಬ ದಿನ ಬಾಳಿಕೆ ಬರುತ್ತೆ. ಯು ಕ್ಯಾನ್ ಗೋ ಫಾರ್ ಇಟ್. ಇದು ನಾನು ತೊಗೊಂಡಿದ್ದು ಬಂದು ಅಮೆಝಾನಲ್ಲೇ, ಪ್ರೈಸ್ ಗ್ಯಾಪ್ನ ಇಲ್ಲ. ದಿಸ್ ಇಸ್ ಆನ್ಲೈನ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಬಂದು ಈ ಕ್ಲಚ್ಚು. ಈ ಕ್ಲಚ್ ಬಂದು ಇಟ್ಸ್ ವೆರಿ ಇಟ್ಸ್ ಆಲ್ಮೋಸ್ಟ್ ನಾನು ಇದು ತೊಗೊಂಡು 2 years ಮೇಲೆ ಆಯಿತು. ಇಟ್ಸ್ ವೆರಿ ವೆರಿ ಗುಡ್ ಅಂತಲೇ ಹೇಳ್ಬೋದು. ತುಂಬ ದಿನ ಬಾಳಿಕೆ ಬಂದಿದೆ. ಮತ್ತು ಇದು ತುಂಬ ಲಾಂಗ್ ಕ್ಲಚ್ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇದು ಚೆನ್ನಾಗಿರುತ್ತೆ. ಸೊ ಇಟ್ ಹ್ಯಾಸ್ 1 2 3 4 5. ಸೊ 5 ಸ್ಪೇಷಿಯಸ್ ಸ್ಪೇಸ್ ಇದೆ. ಸೊ ಹೋಗ್ಬೋದು. ಮತ್ತು ಆಚೆ ಕಡೆ ತುಂಬ ಚೆನ್ನಾಗಿದೆ. ಇಲ್ಲಿ ಲಾಕಿಂಗ್ ಸಿಸ್ಟಮ್ ಬೇರೆ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಯೂಸ್ಫುಲ್. ಇದು ನಾನು ತೊಗೊಂಡಿದ್ದು ಆಫ್ಲೈನಲ್ಲಿ, ಕಮರ್ಷಿಯಲ್ ಅಂತ ತೊಗೊಂಡಿದ್ದು. ಸೊ ಇಟ್ ಈಸ್ ಲೈಕ್ ದಿಸ್. ಜೊಹಾನ ಈ ಕಡೆ ಬಾ, ಈ ಕಡೆ ಬಾ. ಇವಾಗ ಜೊಹಾನ ಬಂದಿದ್ದಾರೆ ನಮ್ಮ ಜೊತೆ ವಿಡಿಯೋಗೆ. ಜೊಹಾನ ಜಾಯಿನ್ ಆಗ್ತಾರೆ. ಸೊ ಇಲ್ಲಿ ಕುತ್ಕೋ. ಸೊ ಇದೊಂದು ಸ್ಮಾಲ್ ಕ್ಲಚ್. ಇದು ನಾವು ನಾನು ಚಿಲ್ಲರೆ ಇಟ್ಟಿದ್ದೀನಿ. ಇಲ್ಲಿ ಕಾಸೆಲ್ಲ ಇದೆ. ಫೈನ್. ಇದು ನೀವು ನಿಮ್ಮ ಕಾರ್ಡ್ಸ್, ಐ ಮೀನ್ ಲೈಕ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಇಲ್ಲ ವೋಟರ್ ID, ಇಲ್ಲ ATM ಕಾರ್ಡ್, ಅದು ಕಾರ್ಡ್ನ ಸೇಫ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ. ಇಲ್ಲ ನನಗೆ ಕಾರ್ಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ಕ್ಯಾಶ್ ಇಟ್ಕೊಳ್ಳೋಕ್ಕೂ ಇದು ಸ್ಪೇಷಿಯಸ್ ಆಗಿರುತ್ತೆ. ನಮ್ಮ ಮನೇಲಿ ನಾನು ಇದು ಮಿಕ್ಕಿದ್ದು ಕಾಸು ಆಗಲಿ ಚಿಲ್ಲರೆ ಆಗಲಿ ಹಾಕಿರ್ತೀನಿ. ನೋಡ್ಬೋದು ಏನೇನು ಚಿಲ್ಲರೆ ಮಿಕ್ಕಿರುತ್ತೋ ಇದರಲ್ಲಿ ಹಾಕಿಕ್ಕಿರ್ತೀನಿ. ಎಮರ್ಜೆನ್ಸಿ ಚಿಲ್ಲರೆ ಏನಾನ ಬೇಕು, ಇಲ್ಲ ಅಂದರೆ ನೋಟ್ಸು ಇಕ್ಕಿರ್ತೀನಿ ಕೆಲವು ಟೈಮು. ಅವಾಗ ಬೇಕಾದರೆ ಇಲ್ಲಿಂದ ನಾನು ತೊಗೊಳ್ತೀನಿ. ಸೊ ನೀವು ಕಾರ್ಡ್ಗೂ ಯೂಸ್ ಮಾಡ್ಬೋದು. ಇಟ್ ಈಸ್ ಪ್ರಿಟಿ ಟು ಕ್ಯಾರಿ. ಕಾಲೇಜ್ ಆಗಲಿ, ಆಫೀಸ್ ಗೋಯಿಂಗ್ ವಿಮೆನ್ಸ್, ಗರ್ಲ್ಸ್ ಅಲ್ಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಟೈನಿ ಟು ಹ್ಯಾಂಡಲ್ ಅಂತಲೂ ಹೇಳ್ಬೋದು. ಇಟ್ ವಿಲ್ ಬಿ ವೆರಿ ಕಂಫರ್ಟಬಲ್ ಅಂತಲೂ ಹೇಳ್ಬೋದು. ಸೊ ಇಟ್ ಈಸ್ ಲೈಕ್ ದಿಸ್. ಇದು ನಾನು ತೊಗೊಂಡಿದ್ದು ಆಫ್ಲೈನಲ್ಲೇ, ಇದು ಕಮರ್ಷಿಯಲಲ್ಲೇ ನಾನು ತೊಗೊಂಡಿದ್ದು. ಸೊ ನೆಕ್ಸ್ಟ್ ಒನ್ ಬಂದು ಈ ಬ್ಲ್ಯಾಕ್ ಕಲರ್ ಬ್ಯಾಗ್. ಇಟ್ ಈಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ವೆರಿ ನೈಸ್ ಅನ್ನೋದಕ್ಕಿಂತ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಇದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಇದು ನೀವು ಹೇಳಿದ್ರೆ ನಂಬಲ್ಲ. ಇದು ನಾನು ತೊಗೊಂಡಿದ್ದು ಮೀಶೋಲ್ಲಿ ಪ್ರಾಡಕ್ಟ್ ನಾನು ನೋಡಿದಾಗ ಸರಿ, ಇದು ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 250 rupees. ಇದು ಯಾಕಂದರೆ ಒಂದು ಡ್ರೆಸ್ಗೆ ಮ್ಯಾಚಿಂಗ್ ಬೇಕಾಗಿತ್ತು ಸಡನ್ನಾಗೆ. ಸೊ ನಂಗೆ ಫಾಸ್ಟ್ ಡೆಲಿವರಿ ಬೇಕಾಗಿತ್ತು. ಸೊ ಮೀಶೋಲ್ಲಿ ನಂದು ಮೆಂಬರ್ಶಿಪ್ ಇರೋದ್ರಿಂದ ನನಗೆ ಫಾಸ್ಟ್ ಡೆಲಿವರಿ ಸಿಕ್ತು. ಸೊ ಅದೊಂದೇ ರೀಸನ್ಗೆ ನಾನು ಇದನ್ನು ಆಪ್ಟ್ ಮಾಡಿದೆ. ಸೇಮ್ ಮ್ಯಾಚಿಂಗ್ ಬ್ಲ್ಯಾಕ್ ಫ್ರಾಕ್ ಇತ್ತು, ಗೌನದ್ದು. ಆ ಗೌನ್ಗೆ ಇದು ಬೇಕಾಗಿತ್ತಂತ ನಾನು ಇದನ್ನು ಆಪ್ಟ್ ಮಾಡಿದೆ. ವಿಚ್ ಇಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ನನಗೆ ಮೀಶೋಲ್ಲಿ ತರಿಸ್ಕೊಂಡಾಗ ಕೆಲವು ಪ್ರಾಡಕ್ಟ್ಸ್, ಎಲ್ಲ ಪ್ರಾಡಕ್ಟ್ಸ್ ಅಲ್ಲ, ಕೆಲವು ಪ್ರಾಡಕ್ಟ್ಸ್ ಮೇಲೆ ಡೌಟ್ ಇರುತ್ತೆ. ಬಿಕಾಸ್ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಕೊಡ್ತಾರಾ ಅಂತ. ಬಟ್ ಎಸ್, ಕೊಡ್ತಾರೆ. ಕೆಲವುದು ನನಗೆ ಡಿಸಪಾಯಿಂಟ್ ಆಗಿದ್ದು ಇದೆ. ನಾನು ಕಂಪ್ಲೀಟಾಗಿ ಮೀಶೋನ 100% ಎಲ್ಲ ಕರೆಕ್ಟ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳಲ್ಲ. ಕೆಲವು ಟೈಮಲ್ಲಿ ಬಟ್ 95% ಚೆನ್ನಾಗಿರೋದು ನಾನು ಆರ್ಡರ್ ಮಾಡಿರೋದು ಇವತ್ತವರೆಗೂ ನನಗೆ ಸಿಕ್ಕಿದೆ. ಇನ್ನು 5% ನನಗೂ ಒಂದು ಸತಿ ಸ್ಯಾರಿ ಏನೋ ಆರ್ಡರ್ ಮಾಡಿದಾಗ ಬಟ್ ಇಟ್ ಈಸ್ ವರ್ಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ ಥರ ಬಂದಿದೆ. ಸೊ ಎರಡೂ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಈ ಬ್ಯಾಗ್ಗೆ ಅಂತ ಬಂದಾಗ ಮೀಶೋಲ್ಲಿ ಪರ್ಚೇಸ್ ಮಾಡಿ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ವೆರಿ ಕಂಫರ್ಟಬಲ್. ಇಲ್ಲೂ ಅಷ್ಟೇ ನೋಡಿ, ಸ್ಪೇಷಿಯಸ್ ಆಗಿದೆ. ನೀವು ಇದನ್ನು ಪಾರ್ಟಿಗಾಗಲಿ, ಇಲ್ಲ ಇಲ್ಲೇ ಲೋಕಲಲ್ಲಿ ಎಲ್ಲ ನಮ್ಮ ಮಾಲ್ಸ್ಗೆ ಆ ಥರ ತಿರ್ಗಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಔಟ್ಸೈಡ್ ಸ್ವಲ್ಪ ಸೌಂಡ್ ಇದೆ. ಸೊ ಪ್ಲೀಸ್ ಬೇರ್ ವಿತ್ ಮೀ.
ಸೊ ನೆಕ್ಸ್ಟ್ ಒನ್ ಬಂದು ನಾನು ಇದು ಮೀಶೋ ಆನ್ಲೈನ್. ಸೊ ನೆಕ್ಸ್ಟ್ ಒನ್ ಬಂದು ಕ್ಯೂಟ್ ಟೆಡಿ ಬೇರ್. ಇದು ನಂತರ ಇದೆಯಲ್ಲ, ಸೊ ಈ ಕ್ಯೂಟ್ ಟೆಡಿ ಬೇರ್ ಮತ್ತು ಈ ಕಲರ್ ಎರಡೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಇದೂ ಕಂಪ್ಲೀಟ್ ಆನ್ಲೈನ್. ಇದು ತೊಗೊಂಡಿದ್ದು ನಾನು ಫ್ಲಿಪ್ಕಾರ್ಟಲ್ಲಿ. ಸಿ ಲುಕ್ ಅಟ್ ದ ಟೆಡಿ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ಇಫ್ ಯು ವಾಂಟ್ ನೀವು ಇದನ್ನು ಹಾಕೋಬೋದು, ಈ ಚೈನ್ನ. ಇಲ್ಲ ಈ ಚೈನ್ನ ಥರ ನೀವು ರಿಮೂವ್ ಮಾಡ್ಬೋದು. ಇಲ್ಲ ನನಗೆ ಸ್ಲಿಂಗ್ ಬ್ಯಾಗ್ ಥರನೇ ಬೇಕು ಅಂದರೆ ನೀವು ಈ ಥರ ಅಟ್ಯಾಚ್ ಮಾಡಿ ಇದನ್ನು ಹಿಂಗೆ ಕ್ಯಾರಿ ಮಾಡಿದ್ರೆ ಕ್ಯೂಟ್ ಆಗಿರುತ್ತೆ. ಮತ್ತು ಇದು ಅಟ್ರಾಕ್ಟಿವ್ ಬ್ಯಾಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಟ್ರಾಕ್ಷನ್ ಇದ್ರ ಮೇಲೆ ಇರುತ್ತೆ. ಯಾಕಂದರೆ ಇದು ಟೆಡಿ ಬೇರ್ ಅಲ್ವಾ, ನೀವೆಲ್ಲ ನಾವು ಮಾಲ್ಸ್ಗಾಗಲಿ ಇಲ್ಲ ಹೊರಗಡೆ ಮಕ್ಕಳ ಜೊತೆ ಹೋದಾಗೂ ಯೂಸ್ಫುಲ್ ಆಗುತ್ತೆ. ಇಲ್ಲ ನೀವು ಚರ್ಚು ಟೆಂಪಲ್ಲು ಎಲ್ಲ ನಾವು ಹೋದಾಗ ಅಲ್ಲಿಗೂ ನೀವು ಸಿಂಪಲ್ ಥಿಂಗ್ಸ್ ಕ್ಯಾರಿ ಮಾಡೋಕ್ಕೆ, ಲೈಕ್ ಒಂದು ಸ್ಮಾಲ್ ವಾಟರ್ ಬಾಟಲ್ ತೊಗೋಬೋದು, ಇಲ್ಲ ವಾಲೆಟ್ ಇಟ್ಕೋಬೋದು, ಇಲ್ಲ ಮೊಬೈಲ್ ಫೋನ್ಸ್ ಇಟ್ಕೋಬೋದು. ಸೊ ಮಕ್ಕಳಿಗೆ ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ ಏನಾರು ಇಟ್ಕೋಬೋದು. ಯಾಕಂದರೆ ಇದು ಸ್ಪೇಷಿಯಸ್ ಆಗಿದೆ, ಅದಕ್ಕೋಸ್ಕರ. ಸೊ ಇದು ಕಂಪಾರ್ಟ್ಮೆಂಟ್, ಇದು ಜಿಪ್ ಇಲ್ಲಿದೆ. ಸೊ ಇಟ್ ಈಸ್ ಲೈಕ್ ದಿಸ್. ನೀವು ಒಳಗಡೆ ಸ್ಪೇಸ್ ತುಂಬ ಇದೆ. ಮತ್ತು ಇದು ಸ್ಪೇಸ್ ಅನ್ನೋದಕ್ಕಿಂತ ನನಗೆ ಜಾಸ್ತಿ ಯೂಸೇ ಮಾಡಿಲ್ಲ ತೊಗೊಳೋದನ್ನ, ಬಿಕಾಸ್ ಇಟ್ ಈಸ್ ವೈಟ್. ಮತ್ತು ಇದು ಕ್ಯೂಟ್ ಟೆಡಿ ಬೇರ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಲುಕ್ ಆಗಿದೆ. ಅದಕ್ಕೋಸ್ಕರ ಇದು ನನಗೆ ಇದು ಆಲ್ಮೋಸ್ಟ್ ಒಂದು 2 times ಯೂಸ್ ಮಾಡಿರ್ತೀನಿ ತೊಗೊಂಡಿದ್ದ ದಿನದಿಂದ. ಇಟ್ ಈಸ್ ಲೈಕ್ ದಿಸ್. ಇಟ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡು ವರ್ತ್ ದ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಈ ಲಾಂಗ್ ಶಿಮರ್ ಬ್ಯಾಗ್. ಸೊ ಇದು ಕಂಪ್ಲೀಟ್ಲಿ ನನಗೆ ಒಂದು ಕ್ರೇಜ್ ಏನಂದರೆ, ನನಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಮತ್ತು ಸ್ವಲ್ಪ ಉದ್ದ ಇರೋ ಬ್ಯಾಗ್ಸು ತುಂಬ ಇಷ್ಟ. ನಾನು ಬ್ಯಾಗ್ಸ್ನ ಹೇಗೆ ಚೂಸ್ ಮಾಡ್ತೀನಿ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ದ ಇವೆಂಟ್. ನಾನು ಹೋಗೋದಿಲ್ಲ ಅಂದರೆ ಮ್ಯಾರೇಜ್ಗೆ ಹೋಗ್ತೀನಿ ಅಂದರೆ ನಾನು ಆಲ್ಮೋಸ್ಟ್ ಕ್ಲಚ್ ಆಗಲಿ ಇಲ್ಲ ಪರ್ಸ್ ಯಾವ ರೀತಿ ಕ್ಯಾರಿ ಮಾಡಬೇಕು ಆ ಥರ ಚೂಸ್ ಮಾಡ್ತೀನಿ. ಈ ಥರ ಬ್ಯಾಗು ಎಲ್ಲ ನಾನು ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಚೂಸ್ ಮಾಡ್ತೀನಿ. ಬಿಕಾಸ್ ನಾವು ತುಂಬ ಸ್ಟಫ್ಸ್ನ ಅದರಲ್ಲಿ ಡಂಪ್ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ಸ್ಟಫ್ನ ಈ ಥರ ಬ್ಯಾಗ್ನ ಪ್ರಿಫರ್ ಮಾಡ್ತೀನಿ. ಸೊ ಇದು ಬಂದು ನಾನು ತೊಗೊಂಡಿಲ್ಲ, ಇದು ನನಗೆ ಗಿಫ್ಟ್ ಬಂದಿದೆ. ಆ್ಯಕ್ಚುಲಿ ನನ್ನ ಬರ್ಡೇ ಗಿಫ್ಟ್ ಬಂದಿದ್ದು, ನಮ್ಮಣ್ಣ ಇದನ್ನು ಗಿಫ್ಟ್ ಮಾಡಿದ್ದು. ಸೊ ಇದು ಈ ರೀತಿ ಇದೆ. ಬಟ್ ಇಟ್ ಈಸ್ ವೆರಿ ನೈಸ್, ವೆರಿ ಸ್ಪೇಷಿಯಸ್ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ನಾನು. ಲುಕ್ ಹಿಯರ್. ಇಷ್ಟಿದ್ರೆ ಸಾಕಲ್ವ ಗುರು, ಇನ್ನೇನು ಬೇಕು ನೋಡಿ. ಎಷ್ಟಿದೆ, ಎಷ್ಟು ಐಟಮ್ಸ್ ನಾವು ಇದರಲ್ಲಿ ತುಂಬ್ಕೊತಾ ಇರ್ಬೋದು. ಬೇಕಾದ್ರೆ ತರಕಾರಿಗೆ ಹೋಗ್ಬಿಟ್ಟು ತರಕಾರಿನ ಇದರಲ್ಲೆಲ್ಲ ಹಾಕ್ಕೊಂಡು ಬರ್ಬೋದು. ಜೋಕ್ಸ್ ಅಪಾರ್ಟ್. ಸೊ ಇಲ್ಲಿ ಒಳಗಡೆನೂ ಒಂದು ಚಿಕ್ಕದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ವೇರ್ ಯು ಕ್ಯಾನ್ ಕ್ಯಾರಿ ಯೋರ್ ಚೇಂಜ್, ಇಲ್ಲ ಮನೆ ಕೀ, ಇಲ್ಲ ಬೈಕ್ ಕೀ, ಕಾರ್ ಕೀ. ಆ ಥರ ನಿಮಗೆ ಐಟಮ್ಸ್ ಜಾಸ್ತಿ ಡಂಪ್ ಮಾಡಿದಾಗ ಚೆನ್ನಾಗಿರಲ್ಲ, ಇಲ್ಲಿ ಹುಡ್ಕಕ್ಕೆ ಕಷ್ಟ ಅಂದರೆ ಯು ಕ್ಯಾನ್ ಡಂಪ್ ಯುವರ್ ಸ್ಮಾಲ್ ಐಟಮ್ಸ್ ಇಲ್ಲಿ. ಸೊ ಬಿಗ್ ಐಟಮ್ಸ್ ಯು ಕ್ಯಾನ್ ಕ್ಯಾರಿ ಯುವರ್ ಲ್ಯಾಪ್ಟಾಪ್ ಆಲ್ಸೋ ಅಂತಲೇ ಹೇಳ್ಬೋದು. ಸೊ ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ದಿಸ್ ಇಸ್ ಮೈ ಗಿಫ್ಟ್ ಬ್ಯಾಗ್. ಇದೆಷ್ಟು ಎಲ್ಲಿ ತೊಗೊಂಡಿದ್ದು ಅಂತ ಮಾತ್ರ ಕೇಳಬೇಡಿ, ಬಿಕಾಸ್ ಇದು ನನಗೆ ಗಿಫ್ಟ್ ಬಂದಿತ್ತು. ಸೊ ದಿಸ್ ಇಸ್ ದ ಬ್ಯಾಗ್. ಸೊ ನೆಕ್ಸ್ಟ್ ಒನ್ ಬಂದು ಈ ಥರ ಗ್ಲಾಸ್ ಮೆಟೀರಿಯಲ್. ನಿಮಗೆ ಗಮನಿಸಿದ್ರೆ ಒಂದು ಟೈಮಲ್ಲ, ಈ ರೀಸೆಂಟಾಗಿ ಅನಿಸುತ್ತೆ ಒಂದು 1 year ಬ್ಯಾಕ್ ಈ ಥರ ಬ್ಯಾಗ್ ತುಂಬ ಟ್ರೆಂಡಿಂಗಲ್ಲಿ ಓಡ್ತಿತ್ತು. ಬಿಕಾಸ್ ಎಲ್ಲರೂ ಒಂದು ಲಾಂಗ್ ಬ್ಯಾಗು ಇದೆ ತೊಗೊಳೋರು, ಶಾರ್ಟ್ ಬ್ಯಾಗ್, ಒಂದು ಕ್ಲಚ್ ಆಗಲಿ ಎಲ್ಲ ತೊಗೊಳೋರು. ಸೊ ನನಗೆ ಇದು ಸ್ಲಿಂಗ್ ಬ್ಯಾಗೆ ಸಾಕು ಅನಿಸ್ತು. ನಾನು ಫಸ್ಟ್ ಲಾಂಗ್ ಬ್ಯಾಗ್ ತೊಗೋಬೇಕು ಅಂದರೆ ಟೋಟ್ ಬ್ಯಾಗ್. ನನಗೆ ಅವಾಗ ಬೇಡ ಈ ಸ್ಲಿಂಗ್ ಬ್ಯಾಗೆ, ಫಸ್ಟ್ ಟ್ರೈ ಮಾಡೋಣ ಅಂತ. ಸೊ ಇದು ನಾನು ಕಮರ್ಷಿಯಲಲ್ಲೇ ತೊಗೊಂಡಿದ್ದು. ನಾನು ಹೇಳಿದ್ನಲ್ಲ ಅಟ್ ಎ ಟೈಮ್ ನಾವು ಒಂದು 4 to 5 ಬ್ಯಾಗ್ಸ್ ತೊಗೊಂಡ್ವಿ ಅಂತ. ಸೊ ಅದು ಇದು. ಸೊ ಇದು ನೋಡೋಕೆ ಆಚೆಗೆ ತುಂಬ ಪ್ರಿಟಿಯದೇ, ಎಲಿಗೆಂಟ್ ಆಗಿದೆ, ರಿಚ್ ಆಗಿದೆ. ಸೊ ರಿಚ್ ಆಗಿದೆ. ಬಟ್ ನಾನು ಇದು ಕಮರ್ಷಿಯಲಲ್ಲಿ ನನಗೆ ಚೀಟ್ ಮಾಡಿದ್ರು. ನಾನು ತೊಗೊಂಡು ಬಂದು ಒಂದು ತಿಂಗಳಿಗೆ ಅನಿಸುತ್ತೆ. ನೋಡಿ ಕಿತ್ತೋಗಿದೆ, ಕಾಣಿಸುತ್ತಾ ನಿಮಗೆ? ಕಿತ್ತೋಗಿದೆ. ಸೊ ಇದನ್ನು ಸ್ಟಿಚ್ಚು ಮಾಡಿಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಸ್ಟಿಚ್ ಮಾಡಿಸಿ ಮತ್ತೆ ರೀಯೂಸ್ ಮಾಡಬೇಕು. ಒಳಗಡೆನೂ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ನಾನು ನೋಡಿ ಇದು ತೆಗ್ದಿಲ್ಲ, ಒಳಗಡೆ ಯೂಸು ಮಾಡಿಲ್ಲ. ಯಾಕಂದರೆ ಒಂದೇ ಸತಿನೇ ಯೂಸ್ ಮಾಡಿದ್ದು. ಇದು ಓಪನು ಮಾಡಿಲ್ಲ, ಹಂಗೆ ಇದೆ. ಒಂದು ಸತಿಗೆ ಹಾಕ್ಕೊಂಡಾಗಿದ್ದು ಈ ಥರ ಲೂಸಾಗಿ ಕಟ್ಟಾಗಿದೆ. ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ ಜಿಪ್ ಆಗಲಿ, ಸಿ ಇಟ್ ಇಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಇದು ತುಂಬ ರಿಚ್ ಫೀಲ್ ಕೊಡುತ್ತೆ, ರಿಚ್ ಲುಕ್ ಕೊಡುತ್ತೆ ನೀವೆಲ್ಲ ಹಾಕೊಂಡು ಹೋಗೋದು. ಇನ್ನೊಂದು ನೈಟ್ ಟೈಮ್ಸಲ್ಲಿ ಚೆನ್ನಾಗಿರುತ್ತೆ. ಇದು ಮಾರ್ನಿಂಗ್ಸ್ಗಿನ ನೈಟ್ ಟೈಮ್ಸಲ್ಲಿ ಚೆನ್ನಾಗಿರುತ್ತೆ. ಕಮರ್ಷಿಯಲಲ್ಲಿ ನಾನು ತೊಗೊಂಡಿದ್ದು. ಸೊ ಇದೊಂದು ನನಗೆ ಡಿಸಪಾಯಿಂಟ್ಮೆಂಟ್ ಬಿಟ್ಟರೆ ಕಿತ್ತೋಗಿರೋದು. ರೆಸ್ಟ್ ಅದರ್ ಥಿಂಗ್ಸ್
ಯು ಕ್ಯಾನ್ ಕ್ಯಾರಿ ಇಟ್ ಲೈಕ್ ಪರ್ಸ್ ಆಲ್ಸೋ. ಇದು ಎರಡು ಇದು ಕೊಟ್ಟಿದ್ದಾರೆ ಡಿಟ್ಯಾಚ್ ಮಾಡೋದು. ಈ ಡಿಟ್ಯಾಚ್ ಮಾಡಿ ನೀವು ಪರ್ಸ್ ಆಗೂ ಯೂಸ್ ಮಾಡ್ಬೋದು, ಇಲ್ಲ ಸ್ಲಿಂಗ್ ಬ್ಯಾಗ್ ಆಗೂ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಈ ಕ್ಯೂಟ್ ರ್ಯಾಬಿಟ್ ಬ್ಯಾಗು. ಇದು ಅಷ್ಟೇ ಸ್ಲಿಂಗ್ ಬ್ಯಾಗಿಗೆ ಯೂಸ್ ಮಾಡ್ಬೋದು ನೀವು. ಸೊ ಇದರಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಬಿಕಾಸ್ ನೋಡಿ ಇಷ್ಟೇ ಇರೋದು, ಬಿಕಾಸ್ ಇದ್ರ ಮಕ್ಕಳಿಗೆ ಅದ ಉದ್ದ ಇದೆ. ಸೊ ಸ್ಪೇಸ್ ಇಷ್ಟೇ ಇರೋದು. ಯು ಕ್ಯಾನ್ ಕ್ಯಾರಿ ಒನ್ ಮೊಬೈಲ್, ಚಿಕ್ಕ ಐಟಮ್ಸ್ ಲೈಕ್ ಮೊಬೈಲ್, ವಾಲೆಟ್ ಅಷ್ಟು ಕ್ಯಾರಿ ಮಾಡ್ಬೋದು. ಬಟ್ ಇದು ಏನಕ್ಕೆ ತಗೋಣ ಅಂದರೆ ಈ ಥರ ನನಗೆ ಡಿಫ್ರೆಂಟ್ ಆಗಿರೋ ಬ್ಯಾಗ್ಸ್ ಆಗಲಿ ಕ್ಲತ್ಸ್ ಆಗಲಿ ಕಲೆಕ್ಟ್ ಮಾಡಿ ಯೂಸ್ ಮಾಡಿಲ್ಲ ಅಂದರೆ ಇಟ್ಕೊಳ್ಳೋಕೆ ಆಸೆ. ಸೊ ಅದಕ್ಕೋಸ್ಕರ ಇದನ್ನ ನಮ್ಮ ಸಿಸ್ಟರ್ ಒಂದು 2 ಸತಿ ಯೂಸ್ ಮಾಡಿದ್ದಾರೆ. ಅದು ಬಿಟ್ಟರೆ ನಾನಂತೂ ಯಾವತ್ತೂ ಯೂಸ್ ಮಾಡಿಲ್ಲ, ನಾನೇ ಜಾಸ್ತಿ ಯೂಸ್ ಮಾಡಿರೋದು ಗಾಯ್ಸ್. ಸೊ ನಮ್ಮ ಜೊಹಾನ ಅವ್ರ ಮಮ್ಮಿನೇ ಜಾಸ್ತಿ ಯೂಸ್ ಮಾಡಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕುತ್ಕೊಂಡಿದೆ. ಇದು ಜೊಹಾನ ಥರ ಇದೆ. ಜೊಹಾನ ಬಾಯಿ ಇಲ್ಲಿ ನೋಡಿ, ಜೊಹಾನ ಥರ ಇದು ನಾನು ಕೂರಿಸ್ಕೊತೀನಿ. ಜೊಹಾನ ಥರ ಇದೆ ಅಲ್ವಾ ಗೈಸ್? ಸೊ ಕ್ಯೂಟಾಗಿದೆ ಜೊಹಾನ ಥರ. ಸೊ ಈ ಥರ ಸಿಂಪಲ್ ಆಗಿ ಮಕ್ಕಳಿಗೆ ನೀವು ಕೊಡ್ಬೋದು. ಇದು ಸ್ಲಿಂಗು ಅಷ್ಟೇ ತುಂಬ ದೊಡ್ಡದಿಲ್ಲ, ಚಿಕ್ಕದಾಗಿದೆ. ಇದು ನಾನು ತೊಗೊಂಡಿದ್ದು ಆಫ್ಲೈನಲ್ಲೇ, ಕಮರ್ಷಿಯಲಲ್ಲಿ ತೊಗೊಂಡಿದ್ದು ನಾನು. ಸೊ ನೀವು ಕಮರ್ಷಿಯಲಲ್ಲಿ ಈಗಲೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ, ಬಟ್ ನೋಡಿ ತಗೊಳ್ಳಿ. ಸ್ವಲ್ಪ ಅದನ್ನು ನೋಡಿ ಮಾತ್ರ ತಗೊಳ್ಳಿ. ನೀವು ನೋಡಿ ಚೆಕ್ ಮಾಡಿ ತಗೊಳ್ಳಿ. ಯಾಕಂದರೆ ಒಂದು ಮೆಟೀರಿಯಲ್ ಎಲ್ಲ ಓಕೆ, ಒಂದು ಅಟ್ಲೀಸ್ಟ್ ನಮಗೆ ನಾವು ಕೊಡೋ ದುಡ್ಡಿಗಾಗಲಿ, ಕಮರ್ಷಿಯಲ್ ಆಗಲಿ ಆನ್ಲೈನಲ್ಲಾಗಲಿ ನಾವು ಕೊಡೋ ದುಡ್ಡಿಗಾಗಲಿ ನಮಗೆ ವರ್ತ್ ದ ಪ್ರೈಸ್ ಬರಬೇಕು. ಅಟ್ಲೀಸ್ಟ್ ನನಗೆ ಇದೇನು ರಿಗ್ರೆಟ್ ಆಗಲ್ಲ, ಬಿಕಾಸ್ ನಾನು ತೊಗೊಂಡಿರೋದೆಲ್ಲ ನನಗೆ ಆಲ್ಮೋಸ್ಟ್ ಲಾಂಗ್ ಲಾಸ್ಟ್ ಬಂದಿದೆ. ಸೊ ನೀವೇ ನೋಡ್ತಾರೆ, ನಾನು 1 ಇಯರ್ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಅಂದರೆ ವೀಡಿಯೋಗೆ ತೋರಿಸ್ತಿದ್ದೀನಿ. ಇದಕ್ಕೆ ಮುಂಚೆ ಯಾಕಂದ್ರೆ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ರೀಸನಿಂದ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಲಾಂಗ್ ಆ್ಯಂಡ್ ಪ್ರಿಟಿ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ವಿತ್ 3 ಕಂಪಾರ್ಟ್ಮೆಂಟ್ಸ್. ಇದು ನಾನು ಯಾಕೆ ಈ ಕಲರ್ ಚೂಸ್ ಮಾಡಿದೆ ಅಂದರೆ, ಇದು ನೀವು ನೋಡ್ಬೋದು ಗುಚ್ಚಿ ಕಾಪಿ. ಇದು ಕಂಪ್ಲೀಟ್ ಗುಚ್ಚಿ ಅಲ್ಲ, ಗುಚ್ಚಿ ಕಾಪಿ ಇರಲಿ ಅಂತ ನನಗೆ ಇಷ್ಟ. ಇಲ್ಲ ನೋಡಿ ನೀವು, ಇದು ಗುಚ್ಚಿ ಕಾಪಿ. ಗುಚ್ಚಿ ತೊಗೊಳ್ಬೇಕಾದ್ರೆ ತುಂಬ ಕಾಸ್ಟ್ಲಿ. ದೇವ್ರ ದಯದಿಂದ ಅಷ್ಟು ಅಫೋರ್ಡ್ ಮಾಡೋಕ್ಕಾದರೆ ಒಂದಿನ ತೊಗೊಳ್ತೀನಿ. ಸೊ ವಿಲ್ ಹೋಪ್ ಫಾರ್ ದ ಬೆಸ್ಟ್. ಸೊ ಇದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ, 1, 2 and 3. ನಾನು ಇದನ್ನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಐ ಮೀನ್ ಲೈಕ್ ಆಫೀಸ್ ವಿಮೆನ್ಸ್ ಇರ್ತಾರಲ್ಲ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ಮದರ್ಸ್, ಈಗ ನ್ಯೂ ಬಾರ್ನ್ ಬೇಬಿ ಮದರ್ಸ್ ಇರ್ತಾರಲ್ಲ ಅವ್ರಿಗೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಬಿಕಾಸ್ ಇದು ಮಕ್ಕಳಿಗಾದರೆ ಅವರು ನ್ಯೂ ಬಾರ್ನ್ ಮದರ್ಸ್ ಇರ್ತಾರಲ್ವ, ಅವ್ರಿಗಂದ್ರೆ ಮಕ್ಕಳಿಗೆ ಸ್ಟಫ್ಸ್ ಆಗಲಿ ಅದು ಇದು ಒಂದು ಯೂಸ್ಫುಲ್ ಐಟಮ್ಸ್ ಇಟ್ಕೊಳಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ಇನ್ನು ಆಫೀಸ್ ಗೋಯಿಂಗ್ ವಿಮೆನ್ಸ್ಗೆ ಅಂದರೆ ಅವ್ರಿಗೆ ಪಾಪ ಎಲ್ಲ ಅದು ಇದು ಐಟಮ್ಸ್ ಇರುತ್ತೆ, ಇಲ್ಲ ಏನಾದರೂ ಒಂದು ಲಂಚ್ ಬ್ಯಾಗ್ ಎಲ್ಲ ಕ್ಯಾರಿ ಮಾಡ್ಬೋದು. ಸೊ ನಾನು ಇದು ನನ್ನ ಕಾಲೇಜ್ಗೆ 2 ಸತಿ ಯೂಸ್ ಮಾಡಿದ್ದೀನಿ. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೂ ಚೆನ್ನಾಗಿರುತ್ತೆ. ಲೈಕ್ ಲ್ಯಾಪ್ಟಾಪ್ ಇಟ್ಕೋಬೋದು. ಒಂದು ಕಂಪಾರ್ಟ್ಮೆಂಟಲ್ಲಿ ಅವರು ಪರ್ಸ್ನಲ್ ಐಟಮ್ಸ್, ಒಂದು ಕಂಪಾರ್ಟ್ಮೆಂಟಲ್ಲಿ ಲ್ಯಾಪ್ಟಾಪು, ಬುಕ್ಸ್ ಆಗಲಿ, ಒಂದು ಕಂಪಾರ್ಟ್ಮೆಂಟ್ ಟಿಫಿನ್ ಬಾಕ್ಸ್ ಆಗಲಿ, ಆ ಥರ ನೀವು ಕ್ಯಾರಿ ಮಾಡ್ಬೋದು. ಹಿಂದೇನೂ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ವಿಚ್ ಯು ಕ್ಯಾನ್ ಕ್ಯಾರಿ. ಒಳಗಡೆನೂ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ನೈಸ್. ಇಲ್ಲಿ ನೀವು ಮನಿ ಇಲ್ಲ ಕೀಸ್ ಯಾವುದಾದ್ರೂ ಕ್ಯಾರಿ ಮಾಡ್ಬೋದು. ಇಲ್ಲಿ ನಿಮಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಅದೇ ಗೊತ್ತೇ ಇರುತ್ತಲ್ಲ, ಎಮರ್ಜೆನ್ಸಿ ಬೇಕಾದರೆ ಠಕ್ ಅಂತ ಐ ಮೀನ್ ರಶ್ ಇರಬೇಕಾದ್ರೆ ಕ್ಯಾಶ್ ಎತ್ಕೊಳ್ಳೋಕ್ಕೆ ಈಸಿ ಆಗಿರುತ್ತೆ. ಸೊ ನಾನು ಅದಕ್ಕೆ ನನಗೆ ಹೇಳೋದು, ನನಗೆ ಲಾಂಗ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಗುಚ್ಚಿ. ಪದೇ ಹೇಳ್ತಾ ಇದ್ದೀನಿ, ಇದು ಗುಚ್ಚಿ ಅಲ್ಲ, ಇದು ಗುಚ್ಚಿ ಕಾಪಿ ಅಷ್ಟೇ. ಸೊ ನನ್ನ ಹತ್ರ ಒಂದು ಇರಲಿ ಅಂತ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಬಂದು ಈ ಬ್ಯಾಗ್ ಬಗ್ಗೆ ಹೇಳಲೇಬೇಕು. ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ನಾನು ಹೇಳಿಲ್ವಾ, ಒಂದು ಗುಡ್ ಎಕ್ಸ್ಪೀರಿಯನ್ಸ್, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ. ಇದಕ್ಕೆ ಒಂದು ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಇದು ಟೋಟ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ನಾನು ಯಾಕೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಇದು ಜಲ್ದಿ ಬಂದ್ಬಿಡ್ತು. ಸೊ ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಇದು ನಾನು ಯಾಕೆ ಯಾವುದು ಬಿಸಾಕಲ್ಲ, ಪ್ರಾಡಕ್ಟ್ ಚೆನ್ನಾಗಿದೆ. ಇದು ಮೇಲೆ ಈ ಹ್ಯಾಂಡಲ್ ಮಾತ್ರ ಕಿತ್ತೋಗಿದೆ. ಇದನ್ನು ಸ್ಟಿಚ್ ಮಾಡಿಸಿ ಮತ್ತೆ ಯೂಸ್ ಮಾಡ್ಬೋದು. ಇದಕ್ಕೆ ನಾನು 200 ಕೊಟ್ಟಿದ್ದೆ. ಬಟ್ ಇದೆಲ್ಲ ಚೆನ್ನಾಗಿದೆ. ಇದು ಕಂಪಾರ್ಟ್ಮೆಂಟ್ಸು ಅಷ್ಟೇ, ನೀವು ನೋಡ್ಬೋದು. 1, 2, ಇಲ್ಲಿ ಒಳಗಡೆ ಒಂದಿದೆ, 3 ಈ ಥರ ಇದೆ ಕಂಪಾರ್ಟ್ಮೆಂಟ್ಸು. ಇಲ್ಲೂ ಅಷ್ಟೇ ಒಂದಿದೆ. ಸೊ ಇದು ಆಲ್ಮೋಸ್ಟ್ 4 to 5 ಕಂಪಾರ್ಟ್ಮೆಂಟ್ಸ್ ಇದೆ. ಇದೊಂದು ಬಿಟ್ಟರೆ ಮತ್ತು ಇನ್ನೊಂದು ಅಷ್ಟೇ. ಇಲ್ಲಿ ನೋಡಿ ಲಾಕ್ ಸಿಸ್ಟಮ್ ಇದೆ ವಿಚ್ ಇಸ್ ವೆರಿ ನೈಸ್. ಲಾಕ್ ಸಿಸ್ಟಮ್ ಇದೆ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಲಾಕ್ ಮಾಡೋ ಸಿಸ್ಟಮ್ ಇದೆ. ಯು ಕ್ಯಾನ್ ಓಪನ್ ಇಟ್ ಈಸಿಲಿ, ಯು ಕ್ಯಾನ್ ಲಾಕ್ ಇಟ್ ಲೈಕ್ ದಿಸ್. ಸೊ ಈ ಥರ ಇದ್ದಾಗ ನಮಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇದನ್ನು ಸ್ಟಿಚ್ ಮಾಡಿಸಿ ತಿರುಗಿ ಯೂಸ್ ಮಾಡಬೇಕು ಅಂತಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು ನನಗೆ.
ಸೊ ನೀವು ನೋಡ್ಬೋದು ನನ್ನ ಹೆಸರಿದೆ, ನನ್ನ ಹಸ್ಬೆಂಡ್ ಹೆಸರಿದೆ, ಅದಕ್ಕೆ ಇದರಲ್ಲೇ ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈ ಬ್ಯಾಗ್ನ ತಿರುಗಿ ರೀಯೂಸ್ ಮಾಡಬೇಕು ಅಂದ್ಕೊಳ್ತೀನಿ. ಸೊ ಇದು ಆನ್ಲೈನ್ ಮೀಶೋಲ್ಲಿ ತೊಗೊಂಡಿದ್ದು, ನನಗೆ 200 ಬಿತ್ತು. ಸೊ ಇದ್ರ ಯಾವುದ್ರದನ ಲಿಂಕ್ ಆಗಲಿ ಇಲ್ಲ ಯಾವುದ್ರದನ ನಿಮಗೆ ಪ್ರಾಡಕ್ಟ್ ಅಂದರೆ ಆನ್ಲೈನ್ ಪ್ರಾಡಕ್ಟ್ ಆಗಲಿ, ನನ್ನ ಇನ್ಸ್ಟಾಗ್ರಾಮ್ ID ಕಾಲ್ ಮಿ ಮುದ್ದು ಗೊಂಬೆ ಅಂತ ಇದೆ. ನೀವು ಅದಕ್ಕೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಅಟ್ಲೀಸ್ಟ್ ಲಿಂಕ್ ಆಗಿಲ್ಲ ಅಂದರೂ ಎಲ್ಲಿ ತೊಗೊಂಡೆ ಆ ಪ್ರಾಡಕ್ಟ್ದು ಸರ್ಚ್ ಮಾಡೋಣ. ಯಾಕಂದರೆ ನಾನು ಇದು ಕೆಲವೆಲ್ಲ ತೊಗೊಂಡು 6 ಮಂತ್ಸ್ ಆಗಲಿ ಇಲ್ಲ 3 ಮಂತ್ಸ್ ಆಗಲಿ ಇಲ್ಲ ರೀಸೆಂಟಾಗಿ ಆಗಿರ್ಬೋದು. ಆ ರೀಸನ್ಗೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ನನಗೆ ಇನ್ಸ್ಟಾಗ್ರಾಮ್ ID ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಲಾಸ್ಟ್ ಇನ್ನೊಂದು ಬ್ಯಾಗ್ ಇದೆ, ಆ ಬ್ಯಾಗ್ ತೋರಿಸಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಬ್ಯಾಗ್ ಅನ್ನಲ್ಲ, ಇದೆ ಆ ಲಾಸ್ಟ್ ಒನ್ ವಿಚ್ ಇಸ್ ಹೈಲಿ ರೆಕಮೆಂಡ್. ಇದು ಆಫ್ಲೈನ್, ದಯವಿಟ್ಟು ಲಿಂಕ್ ಹೇಳ್ಬೇಡಿ. ಇದು ಕಂಪ್ಲೀಟ್ ಆಫ್ಲೈನ್. ನಾನು ಇದು ತೊಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರಲ್ಲಿ. ಸೊ ನಾನು ಹೇಳಿದ್ನಲ್ಲ, ನಾನು ಹುಡುಕಿ ನಂಗೆ ಸ್ಪೇಷಿಯಸ್ ಆಗಬೇಕು, ಒಂದು ದೊಡ್ಡದಿರಲಿ ಅಂತ ಇದು ತೊಗೊಂಡಿದ್ದೆ ನಾನು. ಇದರಲ್ಲಿ ಅಷ್ಟು ಕಂಪಾರ್ಟ್ಮೆಂಟ್ಸ್ ಇಲ್ಲ. ಇಲ್ಲಿ ಒಂದಿದೆ, ಇಲ್ಲಿ ಒಂದು ಜಿಪ್ ಇದೆ, ಅಂದರೆ ಸ್ಮಾಲ್ ಕಂಪಾರ್ಟ್ಮೆಂಟ್. ಇಲ್ಲಿ ಒಂದು ಲ್ಯಾಪ್ಟಾಪ್, ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಲಾಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಿಂದೆ ಯಾವುದೇ ಕಂಪಾರ್ಟ್ಮೆಂಟ್ಸ್ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು, ನೋಡಿದ ತಕ್ಷಣ ತೊಗೊಂಡೆ ನಾನು. ಸೊ ನೀವು ನೋಡಿರ್ಬೋದು ನಮ್ಮ ಪಾಂಡಿಚೇರಿ ಟ್ರಿಪ್ಪಲ್ಲಿ ನಾನಲ್ಲ ನಮ್ಮ ಮಮ್ಮಿ ಇದನ್ನು ಕ್ಯಾರಿ ಮಾಡಿದ್ರು. ಸೊ ಇದು ನಮ್ಮ ಮಮ್ಮಿಗಂತಾನೆ ಕೊಟ್ಟಿದ್ದೆ, ಬಟ್ ನಮ್ಮ ಮಮ್ಮಿ ತಿರುಗಿ ನನಗೆ ಕೊಟ್ಟರು, ಬೇಕಾದಾಗ ತೊಗೊಳ್ತೀನಿ ಅಂತ. ಸೊ ಹಿಂದೇನೂ ಅಷ್ಟೇ ಈ ಥರ ನೀವು ನಿಲ್ಸೋಕ್ಕೆ ಸಪೋರ್ಟಿಂಗ್ ಆಗಿ ಕೊಟ್ಟಿದ್ದಾನೆ. ಸೊ ವಿಚ್ ಇಸ್ ವೆರಿ ನೈಸ್ ಅಲ್ವಾ? ನನಗೆ ಅದಕ್ಕೆ ತುಂಬ ಇಷ್ಟ ಇಲ್ಲ. ನೋಡಿ ಈ ಥರ ಕ್ಯಾರಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ವಿಚ್ ಇಸ್ ವೆರಿ 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 ನೈಸ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಥರ ಬ್ಯಾಗ್ಸ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಒಂದ್ಸತಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗಿ ಚೆಕ್ ಮಾಡಿಸಿ. ಸೊ ಇಲ್ಲಿ ಡಂಪ್ ಆಫ್ ದ ಬ್ಯಾಗ್ಸ್ನ ಇಟ್ಟಿದ್ದೀನಿ, ಚೆಕ್ ಮಾಡಿಸಿ ಯೂಸ್ ಮಾಡ್ಕೊಳ್ಳಿ. ನೀವೂ ಅಷ್ಟೇ, ಇಲ್ಲ ಆನ್ಲೈನಲ್ಲಿ ಶಾಪ್ ಮಾಡೋದಿದ್ರೆ ನೋಡಿ ಶಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೋಹನ ಹೇಳ್ದಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ.